ಫ್ರೆಂಡ್ಸ್, ನಾವು ಇವತ್ತು ಉಳಿದಂಥ ಉಪ್ಪಿಟ್ಟಿನಿಂದ ಚಕ್ಲಿ ಮತ್ತು ನಿಪ್ಪಟ್ಟು ಮಾಡೋಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಗಂತ ನೋಡೋಣ. ಒಂದು ಬಟ್ಲು ಉಪ್ಪಿಟ್ಟು ಉಳಿದಿತ್ತು. ಒಂದು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದರಲ್ಲಿ ಜೀರಿಗೆ ಮತ್ತು ಅಜವಾಯಿನ ಎರಡು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಕರಿಯಲು ಎಣ್ಣೆ. ಈಗ ಉಪ್ಪಿಟ್ಟನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ನೀಟಾಗಿ ಒಂದು ಮಿಕ್ಸಿ ಜಾರಿಗೆ ತಗೊಳ್ಳೋಣ. ಅದರಲ್ಲಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಪೇಸ್ಟ್ ಥರ ಆಗಬೇಕು. ನಾವು ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಮಗೆ ಚಕ್ಲಿ ಒರಳಲ್ಲಿ ಚಕ್ಲಿ ನೀಟಾಗಿ ಬರುತ್ತೆ. ಬರೀ ನಾವು ನಿಪ್ಪಟ್ಟು ಒಂದೇ ಮಾಡ್ಕೋತೀವಿ ಅಂದರೆ ಅದಕ್ಕೆ ನಾವು ಏನು ಮಿಕ್ಸಿ ಮಾಡ್ಕೊಳ್ಳೋದು ಬೇಡ. ಅದನ್ನೇ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ಮಿಕ್ಸಿ ಆಯಿತು ಫ್ರೆಂಡ್ಸ್. ಎಣ್ಣೆ ಕಾಯಲಿಟ್ಟಿದ್ದೀವಿ ಗ್ಯಾಸ್ ಮೇಲೆ. ಇವಾಗ ಅದು ಪೇಸ್ಟ್ ಆಗಿರುತ್ತಲ್ಲ, ಆ ಪೇಸ್ಟ್ ಎಲ್ಲವನ್ನು ಇವಾಗ ಇದು ಒಂದು ಬಟ್ಲು ತೊಗೊಂಡಿದ್ದೀವಿ. ಆ ಬಟ್ಲಲ್ಲಿ ಅದನ್ನು ಮಿಕ್ಸಿ ಮಾಡಿದಂತಹ ಉಪ್ಪಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಯಾವ ರೀತಿ ಪೇಸ್ಟ್ ಆಗಿದೆ ಅಂದರೆ ನೀಟಾಗಿ ನುಣ್ಣಗಾಗಬೇಕದು. ಆಮೇಲೆ ಅದು ನೀಟಾಗಿ ತಗೊಂಡಾದಮೇಲೆ ಅದು ಎಷ್ಟು ಹಿಡಿಯುತ್ತೆ ಅಕ್ಕಿ ಹಿಟ್ಟು ಅಷ್ಟೇ ಹಿಡಿಬೇಕು. ತೀರಾ ಗಟ್ಟಿಯಾಗಿ ಕಲಿಸ್ಕೋಬೇಡಿ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದೇನಾಗುತ್ತೆ, ನಿಮಗೆ ಚಕ್ಲಿ ಒರಳಲ್ಲಿ ಒತ್ತೋದಕ್ಕೆ ಭಾಳ ಫ್ರೆಶ್ ಹಾಕಬೇಕಾಗುತ್ತೆ. ಫ್ರೆಶರ್ ಭಾಳ ಒತ್ತಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡ್ರೆ ಅದಿಷ್ಟು ಬೇಕಾಗಲ್ಲ. ಅಕ್ಕಿ ಹಿಟ್ಟು ಸ್ವಲ್ಪನೇ. ಈಗ ಜೀರಿಗೆ ಅಜವಾಯಿನ ಎರಡು ಕೈಯಿಂದ ಸ್ವಲ್ಪ ಹಿಂಗೆ ತಿಕ್ಕಿ ಹಾಕ್ಕೋಬೇಕು. ಈಗ ಒಂದು ಸ್ವಲ್ಪನೇ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೋಬಾರ್ದು. ಇದಕ್ಕೆ ನಿಮಗೇನಾದರೂ ತೀರಾ ಗಟ್ಟಿ ಅನಿಸಿದಾಗ ಹಾಕ್ಕೋಬೇಕು. ಒಂದು ಚೂರು ಕಲರ್ಗೆ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸಣ್ಣ ಸ್ಪೂನು. ಇದಕ್ಕೇನು ನಾವು ಸೋಡಾ ಹಾಕ್ತಾಯಿಲ್ಲ. ಸ್ವಲ್ಪ ಉಪ್ಪಿಟ್ಟಲ್ಲಿ ಉಪ್ಪು ಇರುತ್ತೆಲ್ಲ, ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಉಪ್ಪಿಟ್ಟು, ಆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ಇಟ್ಕೋಬೇಕು. ಅದನ್ನು ಉಪ್ಪಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಹೊಂದ್ಕೋಬೇಕು. ಹೊಂದ್ಕೊಂಡ್ರೆ ಇದರಲ್ಲಿ ನಾವು ಚಕ್ಲಿ ಮಾಡ್ಬೋದು, ನಿಪ್ಪಟ್ಟು ಮಾಡ್ಬೋದು, ಆಮೇಲೆ ಕೋಡ್ಬಳೆ ಕೂಡ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಿಡಿಲಾರ್ದಂಗೆ ನೀಟಾಗಿ ಬೇಕಾದ್ರೆ ನೀವು ಟಿಶ್ಯೂ ಪೇಪರಲ್ಲಿ ತಗೊಂಡ್ರೆ ಎಣ್ಣೆ ಕೂಡ ಹಿಡಿಯಲ್ಲ. ಸ್ವಲ್ಪ ಉಪ್ಪಿಟ್ಟಿರೋದ್ರಿಂದ ಉಪ್ಪಿಟ್ಟಲ್ಲಿ ಎಣ್ಣೆ ಇರುತ್ತಲ್ಲ, ಹಾಗಾಗಿ ಈ ಥರ ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋಬೇಕು ಹಿಟ್ಟಿಗೆ. ಇವಾಗ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹಿಟ್ಟು ಒಂದು ಸ್ವಲ್ಪ ಲೂಸಾಗೆ ಕಲಿಸ್ಕೊಳ್ಳಿ, ಯಾಕಂದರೆ ಒತ್ತೋದು ತುಂಬ ಕಷ್ಟ ಆಗುತ್ತೆ. ಹಿಟ್ಟು ಯಾವ ರೀತಿ ಇದೆಯೋ ಈ ಥರ ಇರಬೇಕು ಹಿಟ್ಟು. ಇವಾಗ ಉಳ್ಳೆ ಮಾಡಿ ಅದರಲ್ಲಿ ಇಟ್ಕೊಂಡು ಈಗ ನಾವು ಚಕ್ಲಿನ ನೀಟಾಗಿ ಒತ್ಕೋಬೇಕು. ಎಣ್ಣೆ ಕಾದಿದೆಯಲ್ಲ ನೋಡಿಕೊಂಡು, ಎಣ್ಣೆ ಕಾದ್ಮೇಲೆ ಅದು ಗ್ಯಾಸು ಸ್ಲಿಮ್ಮಲ್ಲೇ ಇರಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಈ ಚಕ್ಲಿ ಒತ್ತುತ್ತಾ ಇದ್ದೀವಿ. ನೀವು ಯಾವ ರೀತಿ ಚಕ್ಲಿ ಒತ್ತಿದ್ರೂ ಚಕ್ಲಿ ಕೂಡ ಅರಿಯಲ್ಲ, ನೀಟಾಗಿ ಬರುತ್ತೆ. ಇದನ್ನಂತರೂ ಮಾಡಿದರೆ ನನ್ನ ಮಗಳು ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಉಳಿದಂಥ ಉಪ್ಪಿಟ್ಟನ್ನಾಯಿತು, ನಾವು ಉಳಿದದ್ದು ಮಂಡಾಳ ಒಗ್ಗರಣೆ ವೇಸ್ಟ್ ಮಾಡಲ್ಲ, ಅವಲಕ್ಕಿ ಒಗ್ಗರಣೆ ವೇಸ್ಟ್ ಮಾಡಲ್ಲ. ಈಗ ಇದು ನೋಡಿ ಎಣ್ಣೆ ಕಾದಿದೆ, ಒಂಚೂರು ಹಾಕಿ ತೆಗೆದು ನೋಡಿದ್ದೀನಿ. ಇವಾಗ ಚಕ್ಲಿ ಬಿಡ್ತಾ ಇದ್ದೀನಿ ನೋಡಿ. ಎಣ್ಣೆಯಲ್ಲಿ ಒಂದೊಂದಾಗಿ ಚಕ್ಲಿ ಬಿಡಬೇಕು. ಎಣ್ಣೆ ಕಾದಿದೆ, ಆದರೆ ಫ್ಲೇಮು ಸ್ಲಿಮ್ಮಲ್ಲೇ ಇರಬೇಕು, ಹೈ ಫ್ಲೇಮ್ ಮಾಡ್ಕೋಬಾರ್ದು. ಚಕ್ಲಿ ಆಗಿದೆ ನೋಡಿ, ಎಷ್ಟು ಗರಿಯಾಗಿ ಬಂದಿದೆ ಚಕ್ಲಿ. ನಾವು ಇದಕ್ಕೆ ಅಂತ ಅಕ್ಕಿ ಹಿಟ್ಟು ಚಕ್ಲಿ ಮಾಡಬೇಕಂದ್ರೆ ಚಕ್ಲಿ ಮಾಡೋಕ್ಕೆ ಆಗಲ್ಲ. ಉಳಿದಂಥದ್ದನ್ನು ಉಪ್ಪಿಟ್ಟಿಂದ ಚಕ್ಲಿ ಮಾಡಿದರೆ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಉಪ್ಪಿಟ್ಟು ವೇಸ್ಟ್ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಆ ಚಕ್ಲಿ ಕೂಡ. ಈಗ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀವಿ ಚಕ್ಲಿ. ಆ ಒಂದು ಬಟ್ಲ ಉಪ್ಪಿಟ್ಟಿಂದ ಏನಿಲ್ಲ ಒಂದು 15 ಚಕ್ಲಿ ಆಗಿದೆ. ಮತ್ತು ನಿಪ್ಪಟ್ಟು ಕೇಳಿಲ್ಲ ನನ್ನ ಮಗಳು, ಈಗ ನಿಪ್ಪಟ್ಟು ಕೂಡ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕೆಳಗೆ ಒಂದು ಪೇಪರಿಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ನಿಪ್ಪಟ್ಟು ತಟ್ಕೊಂಡು ಎಣ್ಣೆಯಲ್ಲಿ ಕರೆದು ಬಿಡಬೇಕು. ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಇದು ಚಕ್ಲಿ ಕರೆದ ಮೇಲೆ ಪೇಪರ್ ಮೇಲೆ ಕೂಡ ಹಾಕ್ಬೋದು. ಎಣ್ಣೆ ಅಂದರೆ ಎಣ್ಣೆ ಎಲ್ಲ ಪೇಪರ್ ಹೀರ್ಕೊಂಬಿಡುತ್ತಪ್ಪ. ಇವಾಗ ನಿಪ್ಪಟ್ಟು ಕೂಡ ಹಾಕ್ತಾಯಿದ್ದೀನಿ. ನಿಪ್ಪಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಕುರುಕುರಾಗಿ ತಿನ್ನೋದಕ್ಕೆ. ಕಸದಿಂದ ರಸ ತೆಗಿಯೋದೇ ಒಂದು ಚೆನ್ನಾಗಿರುತ್ತೆ ಹೆಣ್ಮಕ್ಳದು. ಹೆಣ್ಮಕ್ಳು ನಿಜವಾಗ್ಲೂ ಯೋಚನೆ ಮಾಡಿ ಕಸದಿಂದ ರಸ ತೆಗಿಬೇಕು. ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ. ನಿಪ್ಪಟ್ಟು ಕೂಡ ತುಂಬ ಚೆನ್ನಾಗಿ, ನಿಪ್ಪಟ್ಟು ಕೂಡ ಒಂದು 8ರಿಂದ 10 ನಿಪ್ಪಟ್ಟು ಕೂಡ ಆಗಿದೆ. ನಿಪ್ಪಟ್ಟು ಅಂದರೂ ಕೂಡ ನನ್ನ ಮಗಳಿಗೆ ತುಂಬ ಇಷ್ಟ. ಕೋಡ್ಬಳೆ ಕೂಡ ಹೇಳಿದ್ಲು, ಆದರೆ ಕೋಡ್ಬಳೆ ಇನ್ನೊಂದು ಟೈಮ್ ಮಾಡೋದನ್ನು ತೋರಿಸ್ತೀನಿ.
ಇವಾಗ ಎಲ್ಲ ನಿಪ್ಪಟ್ಟುಗಳನ್ನು ಕೂಡ ತೆಗೆದು ಇಟ್ಕೊತಾ ಇದ್ದೀನಿ ನೋಡಿ. ಕಲರು ನೋಡೋದಕ್ಕೆ ಚೆನ್ನಾಗಿದೆ. ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ನಮ್ಗೆ ಖಾರ ಬೇಕಂದ್ರೂ ಕೂಡ ಇದರಲ್ಲಿ ಖಾರ ಆ್ಯಡ್ ಮಾಡ್ಕೋಬೋದು. ಬೇಡ ನಮಗೆ ಖಾರ ಬೇಡ ಅಂದರೆ ನಾನು ಅರ್ಶಿಣದ ಪುಡಿ ಹಾಕಿದ್ದೀನಲ್ಲ ಅಷ್ಟೇ ಸಾಕು. ನೀಟಾಗಿ ಫ್ರೈ ಆಗ್ತಾ ಇದ್ದಾವೆ ನಿಪ್ಪಟ್ಟು. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇವಾಗ ಸವಿಯಲು ಸಿದ್ಧವಾದಂಥ ಚಕ್ಲಿ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಚಕ್ಲಿ ಯಾವ ರೀತಿ ಬಂದಿದೆ ನೋಡಿ. ಈಗ ನಿಪ್ಪಟ್ಟು ಕೂಡ ರೆಡಿಯಾಗಿದೆ. ಚಕ್ಲಿ ಕೂಡ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿರಿ. ಮುರಿದು ತೋರಿಸ್ತಾ ಇದ್ದೀನಿ ನೋಡ್ರಿ. ಕ್ರಿಸ್ಪಿಯಾಗಿ ಬರ್ತಾವೆ ಚಕ್ಲಿ ಕೂಡ. ತುಂಬ ತಿನ್ನೋದಕ್ಕೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.